ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. SPUK ಸ್ಟುಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ ಖಜಾನೆ 2ದಲ್ಲಿ ನರೇಗಾ ಬಿಲ್ ಕ್ರಿಯೇಟ್ ಮಾಡುವುದು ಹೇಗೆ. ಖಜಾನೆ 2 ಬಿಲ್ ಕ್ರಿಯೇಟ್ ಮಾಡುವಾಗ ನಿಮಗೆ ಟೋಟಲ್ 10 ಸ್ಟೆಪ್ಗಳು ಬರ್ತವೆ. ಆ 10 ಸ್ಟೆಪ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಪೂರ್ತಿಯಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಎಲ್ಲ ಮಾಹಿತಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ನೋಡಿ, ಇವಾಗ ಓಪನ್ ಮಾಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ಈ ಒಂದು ಬಿಲ್ ಕ್ರಿಯೇಷನ್ ಮಾಡೋಕ್ಕಿಂತ ಮುಂಚೆ ಯಾರಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಿ, ಇಂಡಿವಿಜುವಲ ಅಥವಾ ಕಮ್ಯುನಿಟಿನ ಅಂತ ತಿಳ್ಕೋಬೇಕು. ನೀವು ಕಮ್ಯುನಿಟಿ ವರ್ಕ್ ಮಾಡ್ತೀರಾ ಅಂದರೆ ಫಸ್ಟಿಗೆ ಈ ಬಿಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ರಿಸಿಪಿಯೆಂಟ್ ಐ ಡಿ ಅವ್ರದ್ದು ಕಾಂಟ್ಯಾಕ್ಟ್ರದ್ದು ರಿಸಿಪಿಯೆಂಟ್ ಐ ಡಿ ಕ್ರಿಯೇಟ್ ಆಗಿರಬೇಕು, ಮ್ಯಾಪಿಂಗ್ ಆಗಿರಬೇಕು ಮತ್ತು ನಿಮ್ಮ ಹತ್ರ ಡೊಂಗಲ್ ಇರಬೇಕು. K2 ಡೊಂಗಲ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು ನಿಮ್ಮ ಸಿಸ್ಟಮಲ್ಲಿ. ಈ ಥರ ಡಿವೈಸ್ ಮ್ಯಾನೇಜರ್ ಆ್ಯಪ್ನ ಹಾಕ್ಕೊಂಡಿರ್ಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಲೋಕಲ್ ಹಾಸ್ಟ್, ಈ ಒಂದು ಲೋಕಲ್ ಹಾಸ್ಟ್ನ ಈ ಥರ ಓಪನ್ ಮಾಡ್ಕೊಂಡಿರ್ಬೇಕು. ಲೋಕಲ್ ಹಾಸ್ಟ್ ಓಪನ್ ಮಾಡಿದರೆ ಮಾತ್ರ ಈ ನರೇಗಾ ಖಜಾನೆ 2 ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಬನ್ನಿ ಈಗ ಶುರು ಮಾಡೋಣ. ಫಸ್ಟಿಗೆ OM ಇನಿಷಿಯಂಟ್ ಅಥಾರಿಟಿ ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಿಲ್ ಪ್ರಿಪರೇಷನ್ ಆ್ಯಂಡ್ ಸಬ್ಮಿಷನ್ ಅಂತ ಬರುತ್ತೆ. ನೆಕ್ಸ್ಟ್ ಪ್ರೋಸೆಸ್, ಆಮೇಲೆ ಅಫಿಷಿಯಲ್ ಮೆಮೊರೆಂಡಮ್ ಕ್ರಿಯೇಷನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಇದ್ರೊಳಗಡೆ ಬಿಲ್ ಟೈಪ್ ಅಂದರೆ ಇದನ್ನು ತಗೊಳ್ಳಿ. ಡೀಟೇಲ್ಡ್ ಕಾಂಟಿನೆಂಟ್ CTS 5 ಅಂತ ತಗೊಳ್ಳಿ, DC ಬಿಲ್ CTS 5. ನೆಕ್ಸ್ಟ್ ಕ್ಲೈಮ್ ವಿಧ, ಕ್ಲೈಮ್ ಬಂದುಬಿಟ್ಟು DC ಬಿಲ್ ತಗೊಳ್ಳಿ. ಅದರ ಕೆಳಗಡೆ ನೇಮ್ ಆಫ್ ಆರ್ಡರ್ ಬಂದುಬಿಟ್ಟು ಸಿಂಗಲ್ OM ಫಾರ್ ಸಿಂಗಲ್ DDO ಆ್ಯಂಡ್ ಸಿಂಗಲ್ ರೆಸಿಪಿಯೆಂಟ್ ಅಂತ ತಗೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದಮೇಲೆ ಇಲ್ಲಿ ಒಂದು ರೆಫರೆನ್ಸ್ ಡಾಕ್ಯುಮೆಂಟ್ ನಂಬರ್ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನಾನು GPNREGA 06/2025 ಅಂತ ಹಾಕ್ಕೊತೀನಿ. ಆಮೇಲೆ ಡೇಟು, ಯಾವ ಡೇಟಿಗೆ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಡೇಟ್ ಸೆಲೆಕ್ಟ್ ಮಾಡಿ ಯಾಡ್ ಅಂತ ಕೊಡಿ. ಯಾಡ್ ಅಂತ ಕೊಟ್ಟಾದಮೇಲೆ ಕೆಳಗಡೆ ಈ ಥರ ವಿಷಯ ಕೇಳ್ತಾರೆ. ಸಬ್ಜೆಕ್ಟ್ ಏನಪ್ಪ ಅಂದರೆ GPMGNREGA ವರ್ಕ್ ಅಂತ ತಗೊಂಡು ಈ ಥರ ಕ್ರಿಯೇಟ್ ಮಾಡಿಕೊಂಡು ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ಡರ್ ಯೂಸ್, ಆಮೇಲೆ ಇಲ್ಲಿ ನಾನು ನರೇಗಾ ಬಿಲ್ ಅಂತ ಹಾಕಿದ್ದೀನಿ. ನರೇಗಾ ಮೆಟೀರಿಯಲ್ ಬಿಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಟೈಪ್ ಮಾಡಬೇಕು, ನೀವು ಟೈಪ್ ಕೇಳುತ್ತೆ. ನೆಕ್ಸ್ಟು ಇಲ್ಲಿ ಲೆಕ್ಕ ಶೀರ್ಷಿಕೆಯಲ್ಲಿ ಇದೆ ಸೇಮ್ ಲೆಕ್ಕ ಶೀರ್ಷಿಕೆ NREGದು ಹೆಡ್ ಆಫ್ ಅಕೌಂಟು ಬಂದುಬಿಟ್ಟು ಮೇನ್ ಅಕೌಂಟ್ ಈ ಥರ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 250560196605 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಬಿಡಿ. ಆಮೇಲೆ ನಿಮ್ಮ GP DDO ಕೋಡ್ ಹಾಕಿ 9610 DDO ಕೋಡ್ ಹಾಕಿದ ಮೇಲೆ ಕೆಳಗಡೆ ಬರುತ್ತೆ. ಅದು ಕೆಳಗಡೆ ಬಂದಾಗ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕೆಳಗಡೆ ಬಂತು, ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟು DDO ಡಿಸಿಗ್ನೇಷನ್ ಆಟೋಮೆಟಿಕ್ ಬರುತ್ತೆ. ನೆಕ್ಸ್ಟ್ ಏನೈತೆ, ನೆಕ್ಸ್ಟ್ ರಿಸಿಪಿಯೆಂಟ್ ಐ ಡಿ ಯಾರ್ದು ಕಾಂಟ್ಯಾಕ್ಟರ್ದಾಗಲಿ ಇಂಡಿವಿಜುವಲ್ ಆದರೆ ನಿಮ್ಮದು ಫಲಾನುಭವಿ ರಿಸಿಪಿಯೆಂಟ್ ಐ ಡಿ ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನು ಹಾಕೋಬೇಕಾಗತ್ತೆ. 2607887881 ಆಟೋಮೆಟಿಕ್ ಸರ್ಚ್ ತೊಗೊಳುತ್ತೆ. ಸರ್ಚ್ ತೊಗೊಂಡಾದ್ಮೇಲೆ ಕೆಳಗಡೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬಂತು, ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಹೆಸರು ಆಟೋಮೆಟಿಕ್ ಬರುತ್ತೆ, ಶಿವಮ್ ಅಂತ ಬಂತು. ಇಲ್ಲಿ ಅಮೌಂಟ್, ಟೋಟಲ್ ಅಮೌಂಟ್ನ FTOದಲ್ಲಿ ಏನಿರುತ್ತಲ್ಲ ಅಮೌಂಟ್, ಅದೇ ಅಮೌಂಟ್ನ ನೀವು ಹಾಕ್ಕೋಬೇಕಾಗತ್ತೆ. ಇಲ್ಲಿ FTOದಲ್ಲಿ ಶಿವಮ್ ಅಂತ ಹೆಸರು ಬರುತ್ತೆ. ಈ ಹೆಸರನ್ನ ನೋಡಿಕೊಂಡು ಈ ಅಮೌಂಟ್ನ ಟೋಟಲ್ ಅಮೌಂಟ್ನ ಸೆಲೆಕ್ಟ್ ಮಾಡಿ ಈಗ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಬಿಡಿ. ಓಕೆ, ಪೇಸ್ಟ್ ಹಾಕ್ಲಿಕ್ಕಿಲ್ಲ. ಕಾಪಿ ಆ್ಯಂಡ್ ಪೇಸ್ಟ್ ಆಯಿತು. ನೆಕ್ಸ್ಟ್
ಇಲ್ಲಿ ಫಾರ್ವರ್ಡ್ ಸೇವನ್ನು ಮಾಡ್ಬೋದು, ಡ್ರಾಫಲ್ಲಿ ಸೇವ್ ಆಗುತ್ತೆ. ಫಾರ್ವರ್ಡ್ ಅಂತ ಕೊಟ್ಟರೆ ಡೈರೆಕ್ಟ್ ಸೇವ್ ಆಗೋದಿಲ್ಲ, ಈ ಸೈನ್ ಮುಖಾಂತರ ಹೋಗ್ಬಿಡ್ತೈತೆ. ಡೊಂಗಲ್ ಇಲ್ಲಾಂದರೆ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಫಾರ್ವರ್ಡ್ ಮಾಡಿ, ಈ ಥರ ಡೊಂಗಲ್ ಆಟೋಮೆಟಿಕ್ ಬರುತ್ತೆ. ಓಕೆ ಆಯಿತು. ಪಿನ್ ಕೊಟ್ಟು ಓಕೆ ಅಂತ ಕೊಡಿ. ಬಿಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಅಂತ ಹೋಗುತ್ತೆ. ಬಿಲ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ಎರಡನೇ ಸ್ಟೆಪ್ಪಿಗೆ ಹೋಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಈಗ OM ಇನಿಷಿಯಂಟ್ ಅಥಾರಿಟಿ ಆಯಿತು. ನೆಕ್ಸ್ಟ್ OM ರೆಕಮೆಂಡಿಂಗ್ ಅಥಾರಿಟಿ ಅಂತ ಬರುತ್ತೆ. ಇಲ್ಲಿ ಆಲ್ರೆಡಿ ಡ್ರಾಪಲ್ಲಿ ಬಂದಿರುತ್ತೆ, ವರ್ಕ್ಲಿ ಡ್ಯಾಶ್ಬೋರ್ಡಲ್ಲಿ ತೋರಿಸಿರುತ್ತೆ. ಈ ಥರ ಓಪನ್ ಮಾಡ್ಕೊಳ್ಳಿ, ಓಪನ್ ಇರುತ್ತೆ. ಓಪನ್ ಆದಮೇಲೆ ಆಟೋಮೆಟಿಕ್ ಕೇಳುತ್ತೆ. ಇಲ್ಲಿ ಅಷ್ಟೇ, ಜಸ್ಟ್ ಏನಿರಲ್ಲ, ವೆರಿಫಿಕೇಷನ್ ಇರುತ್ತೆ. ನಿಮಗೆ ಟಿಕ್ ಮಾಡೋ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಡಿ ಡಿ ಒ ಕೋಡು, ಅಮೌಂಟು, ಆಮೇಲೆ ಅಕೌಂಟು ಚೆಕ್ ಮಾಡಿ ಮತ್ತೆ ನೆಕ್ಸ್ಟ್ ಫಾರ್ವರ್ಡ್ ಮತ್ತು ಈ ಸೈನ್ ಮಾಡಬೇಕಾಗುತ್ತೆ. ಈ ಸೈನ್ ಮಾಡಿದಾದಮೇಲೆ ಮತ್ತೆ ಥರ್ಡ್ ಸ್ಟೆಪ್ ಹೋಗುತ್ತೆ. OM ಇಲ್ಲಿ ಒಂದು ಪ್ರಿಂಟ್ ತಗೊಂಡು ಇಟ್ಕೋಬೇಕಾಗುತ್ತೆ. ಕ್ಲೋಸ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪು ಮೂರನೇ ಸ್ಟೆಪ್ ಬಂದುಬಿಟ್ಟು OM ಇಶ್ಯೂಯಿಂಗ್ ಅಥಾರಿಟಿ ಅಂತ ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಈ ಥರ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇದಲ್ಲಿ ನಿಮಗೆ ವರ್ಕ್ ಲಿಸ್ಟಲ್ಲಿ ತೋರಿಸಿರುತ್ತೆ. ಅದಾದಮೇಲೆ ಕ್ಲಿಕ್ ಮಾಡಿ ನಿಮಗೆ ವರ್ಕ್ ಆರ್ಡರ್ ನಂಬರ್ ಬರುತ್ತೆ. ಅದಾದಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಜಸ್ಟ್ ನಿಮಗೆ ಇಲ್ಲಿ ವೆರಿಫೈ ಮಾಡೋದಿರುತ್ತೆ. ಎಲ್ಲನೂ ಟಿಕ್ ಮಾಡಿ, ಒಂದೇ ಬಿಡದೆ ಟಿಕ್ ಮಾಡಿ, ಕ್ಲಿಕ್ ಮಾಡಿ ವೆರಿಫೈ ಮಾಡಿ, ತಪ್ಪಿದೆಯಾ ಸರಿ ಇದೆ ಅಂತ ವೆರಿಫೈ ಮಾಡೋದು. ವೆರಿಫೈ ಮಾಡಿ ಇಶ್ಯೂ ಆರ್ಡರ್ ಅಂತ ಕ್ಲಿಕ್ ಮಾಡಿ. ಇಶ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಇಲ್ಲಿ DSC ವರ್ಕ್ ಆಗುತ್ತೆ. DSC ಇರಲೇಬೇಕು. ಓಕೆ ಕೊಟ್ಟಾದ ನಂತರ ಮತ್ತೆ ಇದು ಸಬ್ಮಿಟ್ ಆಗುತ್ತೆ. ಜಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಪ್ರಿಂಟ್ ಬರುತ್ತೆ. ಇದನ್ನು ಮತ್ತೆ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಂಟ್ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ನೆಕ್ಸ್ಟ್ ಮತ್ತೆ ಬರುತ್ತೆ. ನಿಮಗೆ ಹೇಳೋಕ್ಕಾಗಲ್ಲ, ಮುಂಚೆನೇ ಸೇವ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೋರ್ತ್ ಸ್ಟೆಪ್ಪು. ಇವಾಗ 3 ಸ್ಟೆಪ್ ಆಯಿತು. ಫೋರ್ತ್ ಸ್ಟೆಪ್ ಇವಾಗ ಕೇಸ್ ವರ್ಕರ್ ಸಬ್ಮಿಟ್ ಮಾಡಿ. ಇಲ್ಲಿ ಬಿಲ್ ಪ್ರಿಪ್ರೇಷನ್ ಮಾಡಬೇಕು. ಬಿಲ್ ಪ್ರಿಪ್ರೇಷನ್ ಯಾವಂತ ಬಿಲ್ ಪ್ರಿಪ್ರೇಷನ್ ಸಬ್ಮಿಷನ್. ನೆಕ್ಸ್ಟ್ ಪ್ರೋಸೆಸ್ ಕ್ರಿಯೇಟ್ ಬಿಲ್ಲಲ್ಲಿ ಅಲ್ಲಿ OM ಅಲ್ಲಿ ಏನೇನು ಹಾಕಿದ್ರಲ್ಲ ಅಲ್ಲಿ ಅದೇ ಸೇಮ್ ಹಾಕೊಳ್ಳಿ. TSA ಬಿಲ್ ಸೆಕ್ಟರ್ TSA. ಆಮೇಲೆ ಬಿಲ್ ಟೈಪ್ ಬಂದುಬಿಟ್ಟು ಡೀಟೇಲ್ ಕಂಟೆಂಟ್ DC ಬಿಲ್ CTS 5 ಅಂತ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಲೈಮ್ ಟೈಪ್ ಬಂದುಬಿಟ್ಟು DC ಬಿಲ್. ಆಮೇಲೆ ಇಲ್ಲಿ ಎಕ್ಸ್ಟರ್ನಲ್ ಏಜೆನ್ಸಿ ಅಂತ ತಗೊಳ್ಳಿ. ಆಮೇಲೆ ನೇರೇಗಾ ಅಂತ ತಗೊಳ್ಳಿ. ನೆಕ್ಸ್ಟ್ ಓಪನ್ ಮಾಡಿ. ಇಲ್ಲಿ ನಿಮಗೆ FTOಗಳು ಯಾವ್ಯಾವ ವಿಧ ಅಂತ ಕಾಣ್ತದೆ. FTO ಮಾಡಿರ್ತಾರಲ್ಲ ಆ FTO ಇಲ್ಲಿ ಶೋ ಆಗಿರುತ್ತೆ. ಈ FTOನ ಯಾವುದಂತ ಅಲ್ಲಿ FTO ನೋಡಿಕೊಂಡು ಓಪನ್ ನೋಡಿಕೊಂಡೆ ಕಂಪಲ್ಸರಿ ಅದನ್ನು ವೆರಿಫೈ ಮಾಡಿ ನೋಡ್ಕೊಳ್ಳಿ. ಯಾವುದಾದ್ರು ಬೇರೆ FTO ಸೆಲೆಕ್ಟ್ ಮಾಡಿದರೆ ಮತ್ತೆ ಬಿಲ್ ಪ್ಲೇ ಆಗೋಲ್ಲ, ಪೇಮೆಂಟ್ ಆಗೋಲ್ಲ. ಕರೆಕ್ಟ್ FTO ನಂಬರ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ FTO ಮಾಡ್ತಾಯಿದ್ದೀನಿ ಬಿಲ್ ಕ್ರಿಯೇಟ್ ಅಂತ ನೋಡ್ಕೊಂಡು ಓಪನ್ ಮಾಡಿ. ನಿಮಗೆ ಆ FTO ಬಿಲ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ ಕ್ರಿಯೇಟ್ ಮಾಡಿ OM ಕ್ರಿಯೇಟ್ ಮಾಡಿದ್ದು ಓಪನ್ ಆಗುತ್ತೆ. ಇಲ್ಲಿ OM ಏನು ಕ್ರಿಯೇಟ್ ಮಾಡಿರಲ್ಲ ಅದೇ ಡೇಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ OM ಆರ್ಡರ್ ನಂಬರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೇಟ್ ಹಾಕ್ಕೊಂಡು ಸರ್ಚ್ ಮಾಡಿ. OM ಅಲ್ಲಿ ಬಿಲ್ ಕ್ರಿಯೇಟ್ ಮಾಡಿದ್ದು ಇಲ್ಲಿ ಶೋ ಆಗುತ್ತೆ. ಶೋ ಆದಾಗ ಅಲ್ಲಿ ಆರ್ಡರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಪಾಯಿಂಟ್ ಮೇಲೆ ಅದು ಒಂದು ಪಾಯಿಂಟ್ ಇದೆ, ಕ್ಲಿಕ್ ಮಾಡಿದ ಮೇಲೆ ಆ ಬಿಲ್ನ ಓಪನ್ ಮಾಡಿ. ಓಪನ್ ಆದ ಬಳಿಕ ಅದು ಡೀಟೇಲ್ ಓಪನ್ ಆಗುತ್ತೆ. ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ಲ ಅದೇ ಡೀಟೇಲ್ಸ್ ಡಾಟಾ ಓಪನ್ ಆಗುತ್ತೆ. ಆ ಡಾಟಾ ಸರಿ ಇದೆ ಅಂತ ನೋಡಿಕೊಂಡು DC ಬಿಲ್ ಡೀಟೇಲ್ ಆಮೇಲೆ ಕೆಳಗಡೆ ಇಲ್ಲಿ ಇ ಪೇಮೆಂಟ್ ಅಂತ ಕೊಡಿ. ಫಾರ್ವರ್ಡು ಆಮೇಲೆ ಕೇಸ್ ವರ್ಕರ್ ಲೈನಿಂದ ಫಾರ್ವರ್ಡ್ ಆಗುತ್ತೆ. DSC ವರ್ಕ್ ಆಗಿ ಫಾರ್ವರ್ಡ್ ಆಗುತ್ತೆ. ಕೇಸ್ ವರ್ಕರ್ ಲಾಗಿನಿಂದ ಡೈರೆಕ್ಟ್ ನಿಮಗೆ ಯಾವ ಲಾಗಿನ್ ಬರುತ್ತೆ ನೆಕ್ಸ್ಟ್ ಅಪ್ಪ ಅಂದರೆ ಲಾಸ್ಟ್ ಸೂಪರ್ಮೆಂಟ್ ಲಾಗಿನ್ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಳ್ಳೋದನ್ನು ಇಲ್ಲಿ ತೋರಿಸಿರುತ್ತೆ. ಆಲ್ರೆಡಿ ಒಂದು ಫೇಲ್ಯೂರ್ ಬಿಲ್ ಇದೆ, ಒಂದು ಇವಾಗ ಕಳಿಸಿದ ಬಿಲ್ ಇದೆ. ಅನ್ನೋ ಒಂದು ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ.
ಇಲ್ಲಿನೂ ಜಸ್ಟ್ ಎಲ್ಲನೂ ವೆರಿಫೈ ಮಾಡಿರುತ್ತೆ. ಇಲ್ಲಿ ವೆರಿಫಿಕೇಷನ್ ಲಿಸ್ಟ್ ಇರುತ್ತೆ. ನಿಮ್ಗೆ ಗೊತ್ತಲ್ಲ ಅಂದರೆ ಯಾವ್ಯಾವ ನಾಟ್ ವೆರಿಫೈಡ್ ಇದೆಯಲ್ಲ ಅದನ್ನ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅಲ್ಲಿ ಜಾಗ ಕರ್ಕೊಂಡು ಹೋಗುತ್ತೆ. ನಿಮಗೆ ಅಲ್ಲಿ ಪಾಯಿಂಟ್ ಇರ್ತವೆ ಟಿಕ್ ಮಾಡೋದು, ವೆರಿಫೈ ಮಾಡಬೇಕು. ಎಲ್ಲನೂ ವೆರಿಫೈ ಮಾಡಿ ಮತ್ತೆ ಆ ಲಿಸ್ಟಿಗೆ ಬನ್ನಿ. ನಾಟ್ ವೆರಿಫೈಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪಕ್ಕದಲ್ಲಿ, ಮತ್ತೆ ಎಲ್ಲನೂ ವೆರಿಫೈ ಮಾಡಿ ಮತ್ತೆ ಅದೇ ಲಿಸ್ಟಿಗೆ ಬನ್ನಿ. ಮತ್ತೆ ನಾಟ್ ವೆರಿಫೈ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಎಲ್ಲನೂ ಟಿಕ್ ಮಾಡಿ, ಒಂದು ಬಿಡದೆ ಟಿಕ್ ಮಾಡಿ. ಏನೇನು ಆಗ್ತಾ ಇದ್ದೀರಾ, ನೀವೇನೇನು ಟ್ರೆಜರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಏನೇನು ಸಬ್ಮಿಟ್ ಮಾಡ್ತಿದ್ದೀರಾ, ಎಸ್ ಅಂತ ಕೊಡಿ, ಇಲ್ಲಾಂದರೆ ನಾನು ಅಂತ ಕೊಟ್ಟು ಮತ್ತು ನೆಕ್ಸ್ಟ್ ಅಲ್ಲಿಗೆ ಹೋಗಿ ವೆರಿಫಿಕೇಷನ್ ಲಿಸ್ಟಲ್ಲಿ ಮತ್ತೆ ನಾಟ್ ವೆರಿಫೈ ಇರೋದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ವೆರಿಫೈ ಮಾಡಿ ಈ ಥರ ಪರಿಶೀಲನೆ ಕೊಟ್ಟು ಇವಾಗೆಲ್ಲನೂ ಓಕೆ ಆಯಿತು. ಇವಾಗ ಫಾರ್ವರ್ಡ್ ಟು DDO. ಇವಾಗ ಮತ್ತೆ DDO ಲಾಗಿನ್ ಹೋಗುತ್ತೆ. ಫಾರ್ವರ್ಡ್ ಆದಮೇಲೆ DSC ವರ್ಕ್ ಆಗುತ್ತೆ. DSC ವರ್ಕ್ ಆಗಿ DDO ಕ್ಲೋಸು. ಆಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು DDO ಲಾಗಿನು ಡ್ರೈವಿಂಗ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಲಾಗಿನ್ ಒಳಗೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಅದನ್ನ ತೊಗೊಂಡು ಸಬ್ಮಿಟ್ ಆದಮೇಲೆ ಇಲ್ಲಿ ಶೋ ಆಗಿರುತ್ತೆ ಅದೇ ಬಿಲ್ನ ಕ್ಲಿಕ್ ಮಾಡಿ. ಅದು ಆಲ್ರೆಡಿ ಸೆಂಡ್ ಆಗಿರೋದು. ಇವಾಗ ಕಳಿಸಿರೋದು ಇದೆ ನೋಡಿ ಇಲ್ಲಿ. ಇದನ್ನು ಮತ್ತೆ ಓಪನ್ ಮಾಡಿಕೊಡಿ. ಬಿಲ್ ನಂಬರ್ ಕ್ಲಿಕ್ ಮಾಡಿದಾದ್ಮೇಲೆ ಮತ್ತೆ ಇಲ್ಲಿ ವೆರಿಫೈ ಅಂತ ಬರುತ್ತೆ. ಮತ್ತು ಟೋಟಲ್ ಆಗೇನು ಮಾಡ್ತಿರಲ್ಲ ಅದೇ ಥರ ಸೇಮ್ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಲಿಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ನಾಟ್ ವೆರಿಫೈಡ್ ಇರೋದನ್ನು ಮತ್ತೆ ವೆರಿಫೈ ಮಾಡಬೇಕಾಗತ್ತೆ. ಈ ಥರ ವೆರಿಫೈ ಮಾಡಿ ಎಲ್ಲನೂ ವೆರಿಫೈ ಮಾಡಬೇಕಾಗತ್ತೆ. ನಾಟ್ ವೆರಿಫೈ ಇರೋದನ್ನು ಎಲ್ಲ ವೆರಿಫೈ ಮಾಡಿದ್ದಾದ್ಮೇಲೆ ಮೂವ್ ಆಗೋದಿಲ್ಲ ಅಂದರೆ ಮೂವ್ ಆಗೋಲ್ಲ. ಸೊ ಹಾಗಾಗಿ ಎಲ್ಲನೂ ವೆರಿಫೈ ಮಾಡಿ ನೋಡಿ. ಎಲ್ಲನೂ ವೆರಿಫೈ ಆಯಿತು. ನೆಕ್ಸ್ಟ್ ಅಪ್ರೂವ್ ಲೈನ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತಿದೆ, ಕ್ಲಿಕ್ ಮಾಡಿ ಮೂವ್ ಆಗುತ್ತೆ. ಮತ್ತು ಇಲ್ಲಿ DSC ವರ್ಕ್ ಆಗುತ್ತೆ. ನಿಮಗೆ DSC ವರ್ಕ್ ಆಗಿ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಸರ್ವರ್ ಸ್ವಲ್ಪ ಸ್ಲೋ ಇದ್ದಂಗಿದೆ. ಓಕೆ ನೆಕ್ಸ್ಟ್ ಬಂದುಬಿಟ್ಟು ಕೇಸ್ ವರ್ಕರ್ ಲಾಗಿನಲ್ಲಿ ಎಲ್ಲನೂ ಪ್ರಿಂಟ್ ಕೊಡಬೇಕಾಗತ್ತೆ. ಇವಾಗ ಇಲ್ಲಿ ಪ್ರಿಂಟಿಂಗ್ ಬಂದಿದೆ ನೋಡಿ, ವರ್ಕ್ ಲಿಸ್ಟಲ್ಲಿ ತೋರಿಸಿರುತ್ತೆ. ಕ್ಲಿಕ್ ಮಾಡಿ ಬಿಲ್ ನಂಬರ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಇಲ್ಲಿ ಎಲ್ಲನೂ ಪ್ರಿಂಟ್ ತಗೋಬೇಕಾಗತ್ತೆ. ಇಲ್ಲಿ ಮಿಸ್ ಆದರೆ ಮತ್ತು ನೆಕ್ಸ್ಟ್ ಬರುತ್ತೆ, ಟ್ರೆಜರಿಗೆ ಸೆಂಡ್ ಮಾಡುವಾಗ ಬರುತ್ತೆ. ಬಟ್ ಇಲ್ಲಿ ತೆಗೆದಿಟ್ಕೊಳ್ಳಿ. ಅದೇ ಆವಾಗೇನು ತಗೊಂಡ್ರಲ್ಲ ಒಂದೊಂದು ಬಿಲ್ಲು, ಅದೇ ಬಿಲ್ಲು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಎಲ್ಲನೂ ಎಷ್ಟೆಷ್ಟು ಪೇಜ್ ಇದಾವೆ ಅಂತ ನೋಡಿಕೊಂಡು ಪಕ್ಕದಲ್ಲಿ ಪೇಜ್ ನಂಬರ್ ಅಂತ ಇದೆಯಲ್ಲ, ನಂಬರ್ ಆಫ್ ಪೇಜಸ್ ಕೊಡಬೇಕಾಗತ್ತೆ. ಪ್ರಿಂಟ್ ಓಪನ್ ಮಾಡಿ ಎಷ್ಟಿದೆ ನೋಡಿಕೊಂಡು ಪೇಜ್ ನಂಬರ್ ಹಾಕ್ಕೊಳ್ಳಿ. ಎಲ್ಲನೂ ಪೇಜ್ ನಂಬರ್ ಹಾಕ್ಕೊಂಡಿದ್ದಾದಮೇಲೆ ಫಾರ್ವರ್ಡ್ ಟು DDO ಅಂತ ಕೊಡಬೇಕಾಗತ್ತೆ. ಫಾರ್ವರ್ಡ್ ಟು DDO ಅಂತ ಕೊಟ್ಟರೆ ಫಾರ್ವರ್ಡ್ ಆಗುತ್ತೆ. DSC ವರ್ಕ್ ಆಗಿಂದ ಓಕೆ DSC ವರ್ಕ್ ಆಯಿತು. ಕೆಳಗಡೆ ಜನರೇಟ್ ಟಾಪ್ ಶೀಟ್ ಅಂತ ಇದೆಯಲ್ಲ, ಇದನ್ನು ಪ್ರಿಂಟ್ ತೆಗಿಬೇಕಾಗತ್ತೆ. ಇದೇ ಮೇನ್ ಇಂಪಾರ್ಟೆಂಟು. ಟಾಪ್ ಶೀಟು ಎಲ್ಲನೂ ತೆಗೆದಿಟ್ಕೊಳ್ಳಿ. ನಾನು ಸೇವ್ ಮಾಡ್ಕೊತಾ ಇದ್ದೀನಿ. ಓಕೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮತ್ತು ಇವಾಗ DDO ಲಾಗಿನು ಪ್ರಿಂಟ್ ತೆಗೆದಾದ್ಮೇಲೆ ಕೇಸ್ ವರ್ಕರ್ ಲೈನಲ್ಲಿ ಪ್ರಿಂಟ್ ತೆಗೆದಾದ್ಮೇಲೆ ಮತ್ತೆ DDO ಲಾಗಿನಿಗೆ ಬರುತ್ತೆ ನೋಡಿ. ಇವಾಗ ರೆಡಿ ಬಿಲ್ ಸಬ್ಮಿಷನ್ ಅಂತ ಇದೆಯಲ್ಲ, ಇವಾಗ ಬಿಲ್ ಸಬ್ಮಿಷನ್ಗೆ ರೆಡಿಯಾಗಿರೋದು ಕೆಳಗಡೆ ಇದ್ದಾವೆ 5. ಇವಾಗ ಕಳಿಸಿರೋದು ಇವೆಲ್ಲ ಸಬ್ಮಿಷನ್ ಆಗಿರೋದು ಇವಾಗ ಕಳಿಸಿರೋದು ಇಲ್ಲಿದೆ ಮೇಲೆ. ಇದನ್ನು ಕೂಡ ಇವಾಗ ಕಳಿಸ್ಬೇಕಾಗತ್ತೆ. ಇಲ್ಲಿಂದ ಮತ್ತೆ ಎಲ್ಲಿ ಹೋಗುತ್ತಪ್ಪ ಅಂದರೆ ಇಲ್ಲಿನೂ ಎಲ್ಲನೂ ಪ್ರಿಂಟ್ ಇಲ್ಲಿ ಅವಾಗ ತಗೊಂಡ್ರಲ್ಲ, ಇವಾಗ ಏನಿಲ್ಲ, ಜಸ್ಟ್ ಸೆಂಡ್ ಟು ಕೌಂಟರ್ ಸೈನ್ಗೆ ಕಳಿಸ್ಬೇಕಾಗತ್ತೆ. ಇಲ್ಲಿ CSOಗೆ DDO ಲಾಗಿನಿಂದ ಮತ್ತೆ CSO ಸೆಂಡ್ ಕೌಂಟರ್ ಸೈನ್ಗೆ ಕಳಿಸ್ಬೇಕಾಗತ್ತೆ. ಇವಾಗ ಕೌಂಟರ್ ಸೈನ್ಗೆ ಕಳಿಸ್ತಾ ಇದ್ದೀನಿ. ನೆಟ್ವರ್ಕ್ ಸ್ವಲ್ಪ ಇದೆಯಲ್ಲ, ಸೊ ಹಂಗಾಗಿ ಇನ್ನೊಂದ್ಸತಿ ಓಪನ್ ಮಾಡೋಣ. ಈಗ ಹೋಯಿತು. ಇವಾಗ ಕೌಂಟರ್ ಸೈನ್ ಹೋಗಿರುತ್ತೆ. ಕೌಂಟರ್ ಸೈನ್ ಕ್ಲಿಕ್ ಮಾಡಿ ಡಿಸ್ಪ್ಲೇ ಆಗಿದೆ ನೋಡಿ, ಇಲ್ಲಿ ಬಂದಿದೆ.
ಇಲ್ಲಿ ಏನಿರಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಜಸ್ಟ್ ನಿಮಗೆ ಮತ್ತೆ ರಿಟರ್ನ್ ಸೆಂಡ್ ಮಾಡೋದು. ಇಲ್ಲಿ ಏನೇನು ಇರಲ್ಲ, ವೆರಿಫೈ ಮಾಡೋದಿರಲ್ಲ, ಏನಿರಲ್ಲ, ಜಸ್ಟ್ ನೋಡಿಕೊಂಡು ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಅಪ್ರೂವ್ ಕೊಡಬೇಕಾಗತ್ತೆ. ಅಪ್ರೂವಲ್ ಆ್ಯಂಡ್ ರಿಟರ್ನ್ ಟು ಡಿ ಡಿ ಒ. ಅಪ್ರೂವ್ ಕೊಟ್ಟು ಮತ್ತೆ ಡಿ ಡಿ ಒ ಲಾಗಿನ್ ಕಳಿಸ್ಬೇಕಾಗತ್ತೆ ರಿಟರ್ನ್. ನೀವು ಎಲ್ಲದಕ್ಕೂ ನಿಮಗೆ ಡಿ ಎಸ್ ಸಿ ವರ್ಕ್ ಆಗಲೇಬೇಕು. ವರ್ಕ್ ಆಗಲಿಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ, ಬಿಲ್ ಮೂವ್ ಆಗಲ್ಲ. ಓಕೆ, ಆಯಿತು. ಇವಾಗ ಡಿ ಡಿ ಒ ಲಾಗಿನಲ್ಲಿ ಡಿ ಡಿ ಒ ಡ್ರೈವಿಂಗ್ ಆ್ಯಂಡ್ ಡಿಸ್ಪ್ಲೇಮೆಂಟ್ ಲಾಗಿನ್ ನೋಡಿ. 6 ಬಿಲ್, 6 ಬಿಲ್ ಇಲ್ಲಿ ಬಂದಿದೆ. ನಾನು 6 ಬಿಲ್ನ ಇವಾಗ ಟ್ರೆಜರಿ ಆಫೀಸ್ಗೆ ಸೆಂಡ್ ಮಾಡಬೇಕು. ಸೆಂಡ್ ಮಾಡೋಕ್ಕಿಂತ ಮುಂಚೆ ಈ 6 ಬಿಲ್ಗಳ ಎಲ್ಲನೂ ಇವಾಗೇನು ಪ್ರಿಂಟ್ ತಗೊಂಡ್ರಲ್ಲ ಇವೆಲ್ಲನೂ ಪ್ರಿಂಟ್ ತೆಗಿಬೇಕಾಗತ್ತೆ. ಟೋಟಲ್ ಎಲ್ಲನೂ 2 ಕಾಪಿ ತೊಗೊಳ್ಳಿ. 1 ಕಾಪಿ ನೀವು ಇಟ್ಕೊಳ್ಳಿ, 1 ಕಾಪಿ ಟ್ರೆಜರಿಗೆ ಕೊಡಿ. ಟ್ರೆಜರಿ ಇದ್ರ ಜೊತೆಗೆ FTO, ಆಮೇಲೆ MIS ಬಿಲ್ಲು, ಆಮೇಲೆ ಅವ್ರದ್ದು ಇಂಡಿವಿಜುವಲ್ ಇದ್ದರೆ ಅವ್ರದ್ದು ಪಾಸ್ಬುಕ್ಕು, ಆಮೇಲೆ ಅವ್ರದ್ದು ಜಾಬ್ ಕಾರ್ಡು, ಆಮೇಲೆ ಟೋಟಲ್ ಇದ್ರಾಗ ಮತ್ತು ಆಫೀಸ್ ಆರ್ಡರ್, ಅನೆಕ್ಸರಿ, ಬಿಲ್ ಡೀಟೇಲ್ಸ್, ಆಮೇಲೆ ಬಿಲ್ ಕಂಟೈನಿಂಗ್ ಸೀಟ್, ಆಮೇಲೆ ಟಾಪ್ ಸೀಟು ಎಲ್ಲನೂ ನೀವು ಇಷ್ಟತನ ಅಲ್ಲೆಲ್ಲಿ ಏನೇನು ಪ್ರಿಂಟ್ ಬಂತಲ್ಲ ಅದು ಟೋಟಲ್ ಇಲ್ಲಿಗೆ ಬಂದಿರುತ್ತೆ ಲಾಸ್ಟಿಗೆ. ಅಲ್ಲೇನಾದ್ರು ಮಿಸ್ ಆದರೆ ನಿಮಗೆ ಇಲ್ಲಿ ಪ್ರಿಂಟಿಗೆ ಸಿಗುತ್ತೆ ನಿಮಗೆ. ಓಕೆ, ಇವತ್ತಿನ ಮಾಹಿತಿ ಇಷ್ಟಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ ಮತ್ತು ಶೇರ್ ಮಾಡಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ.